ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸಾಗರ್ ಮಾತಾಡ್ತಾ ಇದ್ದೀನಿ. ಇವರು 15 ಸೆಪ್ಟೆಂಬರ್ 1860ರಲ್ಲಿ ತಂದೆ ಶ್ರೀನಿವಾಸ ಶಾಸ್ತ್ರಿ, ತಾಯಿ ವೆಂಕಟಲಕ್ಷ್ಮಮ್ಮನವರ ಮಗನಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಜನಿಸಿದರು. ಇವರನ್ನು ಪ್ರೀತಿಯಿಂದ ಸರ್ ವಿ ಎಂದು ನಾವೆಲ್ಲ ಕರಿತೀವಿ. ಸೊ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ಬೋದು. ಈ ವಿಡಿಯೋನ ಯಾರು ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಹಾಗೆ ನನ್ನ ಫಾಲೋ ಮಾಡಿ, ಹಾಗೆ ಅವರು ಹುಟ್ಟಿ ಬೆಳೆದಂಥ ಜಾಗನೂ ಸಹ ನಾನು ನಿಮ್ಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಗೊತ್ತಾಯ್ತಾ ಸ್ನೇಹಿತರೆ ನಾನು ಎಲ್ಲಿ ಬಂದಿದ್ದೀನಿ ಅಂತ? ಗೊತ್ತಾಗಿಲ್ವಾ? ಸರ್ ವಿಶ್ವೇಶ್ವರಯ್ಯ ಹುಟ್ಟಿದಂಥ ಸ್ಥಳಕ್ಕೆ ನಾನಿವತ್ತು ಬಂದಿದ್ದೀನಿ. ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ, ನಮ್ಮ ಪ್ರೀತಿಯ ಸರ್ ವಿಶ್ವೇಶ್ವರಯ್ಯ ಅವರು ಹುಟ್ಟಿದಂಥ ಮನೆ ಮತ್ತು ಅವ್ರು ಆಡಿ ಬೆಳೆದಂಥ ಜಾಗ ನಾನೆಲ್ಲ ನಿಮಗೆ ತೋರಿಸ್ತೀನಿ. ಬನ್ನಿ. ಅವರು ಕತ್ಲಲ್ಲಿ ಕೂತ್ಕೊಂಡು ಲೈಟ್ ಬೆಳಕಲ್ಲಿ ಬರ್ಕೊಂತಿದ್ರಂತೆ, ಅಂಥ ಜಾಗನ ಸಹ ನಾನು ತೋರಿಸ್ತೀನಿ. ಒಂದು ನಿಮಿಷ ಬನ್ನಿ. ನೋಡಿ, ಇದು ಕಾಣಿಸ್ತಿದೆಯಲ್ಲ, ಈ ಕಂಬದಡಿ ಇಲ್ಲೇ ಕೂತ್ಕೊಂಡು ಸರ್ ವಿಶ್ವೇಶ್ವರಯ್ಯವರು ಓದ್ಗಂತಿದ್ದಂಥ ಸ್ಥಳ ಇದು. ಆಮೇಲೆ ಅವ್ರದ್ದೊಂದು ಕೂಟಿರ ಅಂದರೆ ಅವರ ಮನೆ, ಬನ್ನಿ ತೋರಿಸ್ತೀನಿ. ಅದು ತೋರ್ಸೋಕ್ಕಿಂತ ಮುಂಚೆ ಹಳೆ ಮನೆ ಎಲ್ಲ ಅಟ್ರಾಕ್ಷನ್ ಮಾಡಿದ್ದಾರೆ, ಅದು ಕೂಟಿರ ಅಂತ ಸಹ ಕರೀತಾರೆ. ನೋಡಿ, ಇಲ್ಲೇ ಇದೆ ಇದು. ನೋಡಿ ಸ್ನೇಹಿತರೆ, ಇದು ಅವರ ಮನೆ, ನಮ್ಮ ಪ್ರೀತಿಯ ಸರ್ ವಿಶ್ವೇಶ್ವರಯ್ಯ ಅವರ ಮನೆ ಇದು. ನೀವು ನೋಡ್ತಾ ಇರ್ಬೋದು ನೋಡಿ, ವಿಶ್ವ ಕೂಟಿರ ಅಂತ. ಮತ್ತು ಇಲ್ಲೇ ಸಹ ಹಾಕಿದ್ದಾರೆ ನೋಡಿ. ಇಲ್ಲಿ ಮತ್ತು ಇಷ್ಟೇ ಅಲ್ಲ, ಅವರು ಅಡುಗೆ ಮಾಡ್ತಿದ್ದಂಥ ಸ್ಥಳ, ಆಮೇಲೆ ಅವರು ಸ್ನಾನ ಮಾಡ್ತಿದ್ದಂಥ ಸ್ಥಳ ಸಹ ನಾನು ನಿಮ್ಗೆ ತೋರಿಸ್ತೀನಿ. ಬನ್ನಿ ನೋಡಿ, ಅವರು ಸ್ನಾನ ಮಾಡ್ತಿದ್ದಂಥ ಸ್ಥಳ ಸ್ನೇಹಿತರೆ ಇದು ಸ್ನಾನ ಮಾಡ್ತಿದ್ದಂಥ ಅವರ ಬಂದು ಕಿಚನ್, ಅಡುಗೆ ಮನೆ ಬಂದು ನೋಡಿ ಸ್ನೇಹಿತರೆ. ಇದು ನೋಡಿದ್ರಲ್ಲ, ಇಲ್ಲಿ ಅವರು ಆಡಿ ಅವರ ಚಿಕ್ಕ ವಯಸ್ಸಿನಂಥ ಸವಿ ನೆನಪುಗಳ್ನು ಅವು ಮರೆಯೋಕ್ಕಾಗಲ್ಲ ಅಂಥ ಜಾಗ ನೋಡಿ ಸ್ನೇಹಿತರೆ. ಇದೆಲ್ಲ ಹೇಗಿದೆ. ಆಮೇಲೆ ಇದು ಬಂದು ಅವರ ಆಫೀಸ್ ರೂಮ್ ಮಾಡ್ಕೊಂಡಿದ್ದಾರೆ ಅವರು. ಬನ್ನಿ ತೋರಿಸ್ತೀನಿ ಅದನ್ನು. ಇದು ನಮ್ಮ ಪ್ರೀತಿಯ ಸರ್ ವಿಶ್ವೇಶ್ವರಯ್ಯ ಅವರು ಮಾಡಿದಂಥ ಆಫೀಸ್ ರೂಮ್ ಇದು ಸ್ನೇಹಿತರೆ. ಹೇಗಿದೆ ಅಂದರೆ ಒಂಥರ ಖುಷಿಯಾಗುತ್ತೆ ನೋಡೋಕ್ಕೆ. ಇನ್ನೊಂದು ಏನು ಅಂದರೆ ಸ್ನೇಹಿತರೆ, ನಾನು ಇಷ್ಟೊತ್ತು ನಿಮಗೆ ಹೊರಗಡೆದು ಏನೆಲ್ಲ ವೀಡಿಯೋ ತೋರಿಸೋದ್ನಲ್ಲ ಸರ್ ವಿಶ್ವೇಶ್ವರಯ್ಯ ಅವ್ರದ್ದು ಮನೆ ಆಗಿರ್ಬೋದು, ಆಫೀಸ್ ರೂಮ್ ಆಗಿರ್ಬೋದು, ಅವರ ಕಿಚನ್ ಆಗಿರ್ಬೋದು, ಇವುಗಳೆಲ್ಲವೂ ಸಹ ನಾನು ಹೊರಗಡೆಯಿಂದನೇ ವೀಡಿಯೋ ಮಾಡಿರೋದು. ಏಕೆ ಅಂದರೆ ಅಲ್ಲೆಲ್ಲ ಲಾಕ್ ಆಗಿತ್ತು, ಹಂಗಾಗಿ ನನಗೆ ಹೊರಗಡೆದು ಇನ್ಫಾರ್ಮೇಷನ್ ಸಿಗಲಿಲ್ಲ. ಹಂಗಾಗಿ ನಾನು ನಿಮಗೆಲ್ಲ ಹೊರಗಡೆಯಿಂದನೇ ವೀಡಿಯೋ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ. ಇಷ್ಟೇ ಅಲ್ಲ ಫ್ರೆಂಡ್ಸ್, ಅವರ ಏನು ನಮ್ಮ ಸರ್ ವಿಶ್ವೇಶ್ವರಯ್ಯ ಅವರ ಮನೆಯನ್ನು ಅದನ್ನು ಆ ಮನೆಯೇ ಒಂದು ಮ್ಯೂಸಿಯಮ್ ಆಗಿ ಒಂದು ಪರಿವರ್ತನೆ ಮಾಡಿದ್ದಾರೆ. ಆ ಮನೆಯಲ್ಲಿ ಅವರು ಹಾಕ್ಕೊಂಡಿದ್ದಂಥ ಬಟ್ಟೆಗಳಾಗಿರ್ಬೋದು, ಅವರ ಕನ್ನಡಕ ಆಗಿರ್ಬೋದು, ಅವರ ಕಡ್ಡಿ ಆಗಿರ್ಬೋದು, ಪ್ರತಿಯೊಂದು ಕೂಡ ಆ ಮ್ಯೂಸಿಯಮಲ್ಲಿ ಮಾಡಿದ್ದಾರೆ. ಆ ಬಿಂಬ ಸಹ ಒಳಗಡೆ ಇದೆ. ಸೊ ನಾವು ಒಳಗಡೆ ಹೋಗೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ. ಹಂಗಾಗಿ ನಾನು ನಿಮ್ಗೆ ಇಲ್ಲೇ ಹೇಳ್ತಾ ಇದ್ದೀನಿ. ನೀವು ಒಂದು ಸರಿ ಸೈಡ್ ಬಂದಾಗ ನೀವು ಬಂದು ಇಲ್ಲೊಂದು ವಿಸಿಟ್ ಮಾಡಿ, ನಿಮಗೆ ಇಲ್ಲಿ ಎಲ್ಲ ಅದರ ಬಗ್ಗೆ ಗೊತ್ತಾಗುತ್ತೆ. ಇಲ್ಲಿ ತೋರಿಸ್ತೀನಿ ಟೈಮಿಂಗ್ಸು ಸಹ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನೋಡ್ಕೊಳ್ಳಿ. ಬೆಳಗ್ಗೆ 11ರಿಂದ ಸಂಜೆ 5ರವರೆಗೆ ಸಹ ಕೂಡ ಇರ್ತದೆ. ಚಿಕ್ಕಬಳ್ಳಾಪುರ ಸೈಡ್ ಬಂದಾಗ ನೀವು ಒಂದು ಸತಿ ಇಲ್ಲಿ ವಿಸಿಟ್ ಮಾಡಿ. ನಾನು ನಿಮ್ಗೆ ಹೇಳೋದಂಗೆ ಏನು ಅವರ ಹುಟ್ಟಿ ಆಡಿ ಬೆಳೆದಂಥ ಜಾಗ ಸಹ ನಾನು ನಿಮ್ಗೆ ತೋರಿಸಿದ್ದೀನಿ. ಈಗ ಇದೇ ಊರಲ್ಲಿ ಅವರ ಸ್ಮಾರಕ ಇದೆ. ನಾನು ಇವಾಗ ಅಲ್ಲಿ ಹೋಗ್ತಾ ಇದ್ದೀನಿ. ಬನ್ನಿ, ಅಲ್ಲಿಗೂ ಸಹ ಹೋಗೋಣ, ಅವರ ಸ್ಮಾರಕವನ್ನು ಕೂಡ ನೋಡ್ಕೊಂಬರೋಣ. ಸ್ನೇಹಿತರೆ, ಇವರು 1955ರಲ್ಲಿ ಭಾರತ ರತ್ನ ಪ್ರಶಸ್ತಿ ಸಹ ಪಡೆದಿದ್ದಾರೆ. ಜೊತೆಗೆ ಇವರು ನಮ್ಮ ಭಾರತದ ಮೊದಲನೇ ಕನ್ನಡಿಗ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಸ್ನೇಹಿತರೆ ಬನ್ನಿ, ಇವಾಗ ನಾವು ಅವರ ಸಮಾಧಿ ಹತ್ರ ಹೋಗಿ ಬರೋಣ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಈಗ ನಾನು ಬಂದಿರೋದು ಸರ್ ವಿಶ್ವೇಶ್ವರಯ್ಯ ಅವರ ಸಮಾಧಿ ಹತ್ರ ಬಂದಿದ್ದೀನಿ. ಅಷ್ಟೇ ಅಲ್ಲ, ಟೂರಿಸ್ಟ್ ಪ್ಲೇಸು ಸಹ ಇದೆ ಇದು. ಅರ್ಥ ಆಯ್ತಾ? ದಯವಿಟ್ಟು ನೀವು ಕೂಡ ಯಾವಾಗಾದರೂ ಚಿಕ್ಕಬಳ್ಳಾಪುರ ಸೈಡ್ ಬಂದಾಗ ಒಂದು ಸತಿ ವಿಸಿಟ್ ಮಾಡಿ. ಬನ್ನಿ, ಇವಾಗ ಹೋಗೋಣ. ಸಮಾಧಿ ಹತ್ರ ಕರ್ಕೊಂಡು ಹೋಗ್ತೀನಿ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಇದೇ ಅವರ ಸಮಾಧಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ನಾವು ಪ್ರೀತಿಯಿಂದ ಸರ್ ವಿಶ್ವೇಶ್ವರಯ್ಯ ಅಂತೇಳಿ ಕರಿತೀವಿ. ಅವರ ಒಂದು ಹೆಸರು ಬಂದು ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅಂತ ಅವರ ಏನು ಸ್ವಂತ ಹೆಸರು. ಸ್ನೇಹಿತರೆ ಏನಪ್ಪ ಅಂದರೆ, ಇದು ಅವರನ್ನು ಮಣ್ಣು ಮಾಡಿರೋಂಥ ಸ್ಥಳ. ಇದು ಏನು ಕಾಣಿಸ್ತಾ ಇದೆಯೋ ನೋಡಿ, ಅವ್ರದ್ದು ಇಲ್ಲಿ ಇದು ಕೂಡ ಇದೆ. ಇಲ್ಲಿ ಫೋಟೋ ಕಾಣಿಸ್ತಿದೆಯಾ ನೋಡಿ, ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಇದು ಬಂದು ಅವರ ಪ್ರತಿಮೆ.
ಅಷ್ಟೇ ಅಲ್ಲ ಸ್ನೇಹಿತರೆ, ಇವರ ಜನ್ಮದಿನವನ್ನು ಭಾರತದ ಇಂಜಿನಿಯರ್ ದಿನವೊಂದಾಗಿ ಆಚರಿಸುತ್ತಾರೆ. ದಯವಿಟ್ಟು ಯಾರು ಮಿಸ್ ಮಾಡ್ಕೊಂಬೇಡಿ. ನೀವು ಚಿಕ್ಕಬಳ್ಳಾಪುರ ಸೈಡ್ ಬಂದಾಗ ಒಂದು ಸತಿ ವಿಸಿಟ್ ಮಾಡಿ. ಕರ್ನಾಟಕದ ಮೈಸೂರು ಬಳಿ ಮಂಡ್ಯ ಜಿಲ್ಲೆಯ ಕಾವೇರಿ ನದಿಗೆ ಅಡ್ಡಲಾಗಿ 1924ರಲ್ಲಿ ಕೃಷ್ಣರಾಜ ಸಾಗರ ಕೆರೆ ಅಣೆಕಟ್ಟು ನಿರ್ಮಾಣಕ್ಕೆ ಮುಖ್ಯ ಇಂಜಿನಿಯರ್ ಆಗಿ ಸಲ್ಲಿಸಿದ್ದಾರೆ ಇವರು. ಅಷ್ಟೇ ಅಲ್ಲ ಸ್ನೇಹಿತರೆ, ಇದು ಬರೀ ಸಮಾಧಿ ಅಲ್ಲ, ಪ್ರವಾಸಿಯವರಿಗೂ ಇದೊಂದು ತಾಣ ಆಗಿದೆ. ಎಲ್ಲಿಗೆ ಬಂದಿದ್ರಾ? ಎಲ್ಲಿಗೆ ಬಂದಿದ್ದೆ ಅಂತ ಹೇಳೋ. ಸರ್ ಎಂ ವಿಶ್ವೇಶ್ವರಯ್ಯ ಹತ್ರ. ಹೌದಾ, ನಿಮ್ಮದು ಯಾವ ಊರು? ಗರಡಂಗಿರಿ. ಗರಡಂಗಿರಿ ಎಲ್ಲಿ ಬರೋದು? ತಾಲೂಕು ಹಾಸನ ಜಿಲ್ಲೆ. ಎಷ್ಟೇ ಕ್ಲಾಸು? 7. ನನ್ನೆಲ್ಲ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು.